ಇನ್ನು ಕನ್ನಡಿಗರ ಮೇಲೆ ವಿಂಗ್ ಕಮಾಂಡರ್ ಕ್ರೌರ್ಯ, ವಿಂಗ್ ಕಮಾಂಡರ್ ವಿರುದ್ಧ ಕರವೇ ಕೆಂಡಾಮಂಡಲವಾಗಿದೆ. ಬೈಕ್ ಸವಾರ ವಿಕಾಸ್ ಬಿಡುಗಡೆಗೆ ಒತ್ತಾಯ. ಬಯಪನಹಳ್ಳಿ ಠಾಣೆ ಬಳಿ ಆಗಮಿಸಿದಂತ ಕರವೇ ಕಾರ್ಯಕರ್ತರು ವಿಂಗ್ ಕಮಾಂಡರ್ ವಿರುದ್ಧ ಕರವೇ ಕೆಂಡಾಮಂಡಲವಾಗಿದೆ. ಅಲ್ಲಾಗಿರುವಂಥದ್ದೇ ಬೇರೆ, ವಿಡಿಯೋ ಮಾಡಿ ಕಮಾಂಡರ್ ಹೇಳಿರೋದೇ ಬೇರೆ ಅನ್ನೋ ಆರೋಪ ಈತನ ಮೇಲಿತ್ತು. ಬೈಕ್ ಸವಾರ ವಿಕಾಸ್ ಮೇಲೆ ಹಲ್ಲೆ ಮಾಡಿ ತನ್ನ ಮೇಲೆ ಹಲ್ಲೆ ಆಗಿದೆ ಅಂತ ಈತ ಪ್ರೊಜೆಕ್ಟ್ ಮಾಡಿದ್ದ ಅಂತ ಬೈಯಪ್ಪನಹಳ್ಳಿ ಠಾಣೆ ಬಳಿ ಈಗ ಕರವೇ ಕಾರ್ಯಕರ್ತರು ಆಗಮಿಸಿದ್ದಾರೆ. ಠಾಣೆ ಇನ್ಸ್ಪೆಕ್ಟರ್ ಜೊತೆ ಘಟನೆಯ ಬಗ್ಗೆ ತರ್ಕ ಆಗ್ತಿದೆ. ಠಾಣೆ ಬಳಿ 20ಕ್ಕೂ ಹೆಚ್ಚು ಪೊಲೀಸರ ನಿಯೋಜನೆ ಆಗಿದೆ. ಠಾಣೆ ಇನ್ಸ್ಪೆಕ್ಟರ್ ಜೊತೆ ಈಗ ಚರ್ಚೆ ಆಗ್ತಾ ಇದೆ. ಇನ್ನು ಕರವೇ ಕಾರ್ಯಕರ್ತರಾದಂಥ ಅಶ್ವಿನಿ ಅವರ ಜೊತೆಗೆ ನಮ್ಮ ಪ್ರತಿನಿಧಿ ಜಗದೀಶ್ ಮಾತನಾಡಿದ್ದಾರೆ. ಬನ್ನಿ ನೋಡೋಣ. ವಿಂಗ್ ಕಮಾಂಡರ್ ನಿಂದ ಯುವಕನ ಮೇಲೆ ಹಲ್ಲೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಈಗ FIR ಹಾಗೂ ಪ್ರತಿ FIR ಆಗಿದೆ. ಇನ್ನು ಇದ್ರ ಬಗ್ಗೆ ಈಗಾಗಲೇ ಠಾಣೆಗೆ ಕರವೆಯ ಮಹಿಳಾ ಘಟಕದ ಅಧ್ಯಕ್ಷ ಆಗಿರುವಂತಹ ಅಶ್ವಿನಿ ಗೌಡ ಅವರು ಕೂಡ ಬಂದು ಒಂದಷ್ಟು ವಿಚಾರಗಳನ್ನ ಇನ್ಸ್ಪೆಕ್ಟರ್ ಜೊತೆ ಮಾತಾಡಿದ್ದಾರೆ. ಪಾರ್ಟ್ನರ್ಶಿಪ್ ಫರ್ಮ್ ಸ್ಟಾರ್ಟ್ ಮಾಡಬೇಕಾ ಅಥವಾ ಪ್ರೈವೇಟ್ ಲಿಮಿಟೆಡ್ ಕಂಪನಿ ಸ್ಟಾರ್ಟ್ ಮಾಡಬೇಕಾ? ಕನ್ಫ್ಯೂಷನ್ ಯಾಕೆ? ಒಬ್ಬ ಎಕ್ಸ್ಪರ್ಟ್ ಜೊತೆ ಮಾತಾಡು. ಎಕ್ಸ್ಪರ್ಟಾ? ಎಲ್ಲಿ? ಬಾಸ್ ವಾಲಾ. ಬಿ ದ ಬಾಸ್. ಅವರೇ ನಾನು ಮಾತಾಡಿಸ್ತಾ ಮೇಡಮ್, ಇವತ್ತು ನೀವು ಠಾಣೆಗೆ ಬಂದಿದ್ರಾ? ಒಂದು ಕಡೆ ಏನು ವಿಂಗ್ ಕಮಾಂಡರ್ ಯುವಕನ ಮೇಲೆ ಹಲ್ಲೆ ಮಾಡಿದ್ದಾರೆ, ಆದರೆ ಈ ಸಂದರ್ಭದಲ್ಲಿ ಯುವಕ ಹಿಂದಿ ಹುಡುಗ ಅನ್ನುವಂಥ ನಿಟ್ಟಲ್ಲಿ ಹಲ್ಲೆ ಮಾಡಿದ್ದಾನೆ ಅನ್ನುವಂಥ ನಿಟ್ಟಲ್ಲಿ ವಿಂಗ್ ಕಮಾಂಡರ್ ಕೂಡ ಸಾಕಷ್ಟು ಕಂಪ್ಲೇಂಟಲ್ಲೂ ಕೂಡ ಮೆನ್ಷನ್ ಮಾಡಿರುವಂಥದ್ದು. ಏನು ಹೇಳ್ತೀರಾ ಮೇಡಮ್? ಸರ್, ಇದು ಪ್ರಕರಣ ಏನು ಹೊರಗಡೆ ಮಾಧ್ಯಮಗಳಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಬಿತ್ತರ ಆಯಿತು, ಆತ ಏನು ಒಂದು ವಿಡಿಯೋ ಮಾಡಿದ್ರು, ಅವೆಲ್ಲವೂ ಸುಳ್ಳು ಅಂತ ನಾನು ಹೇಳೋದಕ್ಕೆ ಫಸ್ಟ್ ಇಷ್ಟಪಡ್ತೀನಿ. ಯಾಕೆಂತಂದರೆ ಹಲ್ಲೆ ಆಗಿರುವಂಥದ್ದು ನಮ್ಮ ಕನ್ನಡದ ಹುಡುಗನ ಮೇಲೆ, ವಿಕಾಸ್ ಅಂತ ಏನಿರ್ತಾರೆ ಆತನ ಮೇಲೆ ಈ ಏರ್ಫೋರ್ಸ್ನ ಒಬ್ಬ ಕಮಾಂಡರ್ ಅಂತ ಹೇಳಿಕೊಂಡು ಹಲ್ಲೆ ಮಾಡಿರುವಂಥದ್ದು. ಅದಕ್ಕೆ ಅಲ್ಲಿನ ಒಬ್ಬ ಸಾರ್ವಜನಿಕರು ಕೂಡ 100 ಜನ ಅದಕ್ಕೆ ಸಾಕ್ಷಿ ಇದ್ದಾರೆ. ಅದ್ರ ಜೊತೆಗೆ ಪೊಲೀಸರಿಗೆ ಸಿಕ್ಕಿರುವಂಥ ಎಲ್ಲ CC ಕ್ಯಾಮ್ರಾ ಫುಟೇಜ್ಗಳೇ ಅದಕ್ಕೆ ಸಾಕ್ಷಿ ಹೇಳುತ್ತೆ. ಅದ್ರ ಜೊತೆಗೆ ಇವರೇನು ಮಾಡ್ತಾರೆ, ನನಗೆ ಕನ್ನಡ ಬರೋದಿಲ್ಲ ಅಂತ ಕನ್ನಡನ ಮುಂದೆ ಇಟ್ಕೊಂಡು ಹಲ್ಲೆಯನ್ನ ಮಾಡಿಬಿಟ್ಟು ಇವ್ರಿಗೆ ಭಯ ಆಗಿದೆ ಅನ್ಸುತ್ತೆ, ಎಲ್ಲಿ ಮತ್ತೆ ಇದೆಲ್ಲ ಪ್ರಕರಣಗಳು ಬೇರೆ ದಿಕ್ಕು ತಗೊಳುತ್ತೆ ಅಂತ ಹೇಳಿ ಕನ್ನಡ ಅನ್ನೋ ವಿಚಾರನ ಮಧ್ಯಕ್ಕೆ ತಗೊಂಡು ಬಂದ್ಬಿಟ್ಟು ಎಸ್ಕೇಪ್ ಆಗುವಂಥ ಒಂದು ಕೆಲಸವನ್ನ ಮಾಡ್ತಾರೆ. ಮೇಡಮ್, ಒಬ್ಬ ಯೋಧನಾಗಿ ಒಂದು ವಿಚಾರ ಆಗುತ್ತೆ, ಗಾಡಿ ಟಚ್ ಆಗಿರುವಂಥ ಒಂದು ವಿಚಾರವನ್ನು ತೆಗೆದುಕೊಂಡು ಈ ರೀತಿಯಾಗಿ ಕನ್ನಡ ಅಂತ ಹೇಳಿ ಮಾಡಿ, ಜೊತೆಗೆ ಈಗಾಗಲೇ FIR ಅನ್ನು ಮಾಡಿರುವಂಥ ಸಂದರ್ಭದಲ್ಲಿ ಕೂಡ ಕನ್ನಡದವರು, ಆಮೇಲೆ ಲೋಕಲ್ ಲೈಟ್ಸ್ ಎಲ್ಲರೂ ಕೂಡ ಯಾರೂ ನಮ್ಗೆ ಹೆಲ್ಪ್ ಮಾಡಲಿಲ್ಲ, ಬದಲಾಗಿ ನಮ್ಮ ಮೇಲೇ ಹಲ್ಲೆ ಮಾಡಿದ್ರು ಅನ್ನುವಂಥ ರೀತಿಯಲ್ಲಿ ಉಲ್ಲೇಖ ಮಾಡಿರುವಂಥದ್ದು. ಇದ್ರ ಬಗ್ಗೆ ಏನು ಹೇಳ್ತೀರಾ ಮೇಡಮ್? ಸರ್, ಈಗ ಇದೆ, ಸೋಷಿಯಲ್ ಮೀಡಿಯಾ ಇದೆ ಅಂತ ಹೇಳಿ ಒಂದಷ್ಟು ಜನ ಈ ಥರದವ್ರು ಇದ್ದಾರೆ, ಇಲ್ಲ ಅಂತ ನಾನು ಹೇಳೋದಿಲ್ಲ. ಏನು ಬೇಕೋ ಅದನ್ನು, ಬೆಂಗಳೂರು ಬಗ್ಗೆ ಏನು ಬೇಕೋ ಅದು ಮಾತಾಡ್ತಾರೆ, ಕರ್ನಾಟಕದ ಬಗ್ಗೆ ಏನು ಬೇಕೋ ಮಾತಾಡ್ತಾರೆ, ಕನ್ನಡಿಗರ ಬಗ್ಗೆ ಏನು ಬೇಕೋ ಮಾತಾಡ್ತಾರೆ. ಇವೆಲ್ಲ ನೋಡಿ 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 ನಾವು ಬೇಸತ್ತು ಹೋಗ್ಬಿಟ್ಟಿದ್ದೀವಿ. ಹಾಗಾಗಿ ನಾನು ಒಂದೇ ಹೇಳ್ಕೊಳ್ಳೋದು ಸರ್, ಕನ್ನಡಿಗರ ತಂಟೆಗೆ ಬರಬೇಡಿ. ನಮ್ಮ ಕನ್ನಡಿಗರ ತಂಟೆಗೆ ಬಂದರೆ ನಾವಂತೂ ಸುಮ್ಮನೆ ಇರೋದಿಲ್ಲ. ಈಗ ವಿಕಾಸನ್ನ ಹೇಗೆ ಸ್ಟೇಷನ್ಗೆ ಕರ್ಕೊಂಡು ಬಂದು ಕೂರಿಸ್ಕೊಂಡು ಕಸ್ಟಡಿಗೆ ತಗೊಂಡಿದ್ದಾರೋ, ಏನಾತ ಹೇಳ್ತಾ ಇದ್ದಾನೆ ನಾನು ಏರ್ಫೋರ್ಸ್ ಕಮಾಂಡರ್ ಅಂತ, ಆತನ್ನೂ ಕೂಡ ಇದೇ ಥರದ ಒಂದು ಪ್ರಕ್ರಿಯೆಯಲ್ಲಿ ಅರೆಸ್ಟ್ ಮಾಡ್ಕೊಂಡು ಕರ್ಕೊಂಡು ಬರಬೇಕು, ತನಿಖೆ ಮಾಡಬೇಕು. ಆತನ ಮೇಲೂ ಕೂಡ FIR ಮಾಡಿದ್ದಾರೆ. ಆದರೆ FIR ಅಲ್ಲಿ ಏನು ಗಮನಿಸಬೇಕು ಅಂತಂದರೆ, FIR ಅಲ್ಲಿ ಎಲ್ಲೂ ಕೂಡ ಆತನ ಹೆಸರೇ ಉಲ್ಲೇಖ ಮಾಡಿಲ್ಲ. ಅಲ್ಲಿ ಏನಂತ ಹೇಳ್ತಾರೆ, ಸೆಕ್ಷನ್ಗಳನ್ನ ಹಾಕಿದ್ದಾರೆ, ಆದರೆ ಒಬ್ಬ ಡ್ರೈವರ್ ಅಂತ ಹೇಳಿ ಉಲ್ಲೇಖ ಮಾಡ್ತಾರೆ. ಹಾಗಾದರೆ ತನಿಖೆ ಯಾವ ಮಟ್ಟಕ್ಕೆ ಹೋಗ್ತಾ ಇದೆ, ತನಿಖೆ ಯಾವ ಒಂದು ದಿಕ್ಕಿನಲ್ಲಿ ಪೊಲೀಸ್ನವ್ರು ತೊಗೊಂಡು ಹೋಗ್ತಾರೆ ನಮಗೆ ಅರ್ಥ ಆಗ್ತಾ ಇಲ್ಲ. ಹಾಗಾಗಿ ವಿಕಾಸ್ ಆದಷ್ಟು ಬೇಗ ಬಿಡುಗಡೆ ಆಗಬೇಕು. ವಿಕಾಸ್ಗೆ ಏನು ಅನ್ಯಾಯ ಆಗಿದೆಯೋ ಅದನ್ನು ನಾವು ಯಾರೂ ಕೂಡ ಸಹಿಸೋದಿಲ್ಲ ಸರ್. ಅವನಿಗೆ ಏನು ಖಂಡಿತವಾಗ್ಲೂ ಅನ್ಯಾಯ ಆಗಿರೋದಕ್ಕೆ ಪರಿಹಾರವನ್ನು ಆತ ಕಟ್ಕೊಡ್ಲೇಬೇಕು. ಇದಿಷ್ಟು ಕೂಡ ಕರವೇ ಮಹಿಳಾ ಘಟಕದ ಅಶ್ವಿನಿ ಗೌಡರವರ ಮಾತು. ಕ್ಯಾಮ್ರಾ ಪರ್ಸನ್ ರವಿ ಜೊತೆ ಜಗದೀಶ್, TV9 ಬೆಂಗಳೂರು.